ನಮ್ ಜೀವನ 100 ರೂಪಾಯಿ ಲೋಟ್ ಇದ್ದಂಗೆ. ಆ 100 ರೂಪಾಯಿ ತಗೊಬಂದು ಹೆಂಡತಿ ಕೈಲೋ ಅಮ್ಮನ ಕೈಲೋ ಕೊಟ್ರೆ ಅಕ್ಕಿನೋ ರಾಗಿನೋ ತಗೊಂಡು ಮನೆಯಲ್ಲಿ ಸಂಸಾರ ಮಾಡಕ್ಕಾಗುತ್ತೆ. ಅದೇ ಮನೆಯವ್ರನ್ನೆಲ್ಲ ಕರ್ಕೊಂಡು ಒಂದ್ ದೇವಸ್ಥಾನಕ್ಕೆ ಹೋದ್ರೆ ಹೂವು ಹಣ್ಣು ಕಾಯಿ ತಗೊಂಡು ಪೂಜೆ ಮಾಡ್ಸಕ್ಕಾಗುತ್ತೆ. ಒಬ್ಬ ಫ್ರೆಂಡ್ ಜೊತೆ ಬಾರ್ಗ್ ಹೋದ್ರೆ ಅರ್ಧ 90 ಎಣ್ಣೆ ಹೊಡಿಯಕ್ಕಾಗುತ್ತೆ. ಖರ್ಚು ಮಾಡೋ ದುಡ್ಡು, ಖರ್ಚು ಮಾಡೋ ಬುದ್ಧಿ ಎರಡು ನಮ್ದೇನೆ. ನಾವೊಂಥರ ಬಿಳಿ ರೈಸ್ ಇದ್ದಂಗೆ, ವೈಟ್ ರೈಸ್. ಅದನ್ನ ಮೊಟ್ಟೆ ಹಾಕ್ಬಿಟ್ಟು ಹುರಿದ್ರೆ ಎಗ್ ರೈಸ್ ಅಂತಾರೆ, ತರಕಾರಿ ಹಾಕಿ ಹುರಿದ್ರೆ ಫ್ರೈಡ್ ರೈಸ್ ಅಂತಾರೆ. ಅದರಿಂದ ಒಬ್ಬ ಮರ್ಯಾದೆ ಕೊಡ್ಬೇಕು. ಒಬ್ಬ ಚಿಕ್ಕ ಮಕ್ಕಂಗ ಈಗ ಬೆಂಗಳೂರಲ್ಲಿ ಮಾತೊಂದೇ ಉಚಿತವಾಗಿ ಬರ್ತಾ ಇರೋದು. ತಮ್ಮ ಬಾಪ್ಪ ಇಲ್ಲಿ ಅಂದ್ರೆ ಹೇಳಣ್ಣ ಹೇಳ್ಗುರು ಅಂತಾರೆ. ಏಯ್ ಬರ ಇಲ್ಲಿಲ್ಲ ಅಂದ್ರೆ ನೀನೇ ಬರಲ್ಲ. ಪದ ಒಂದೇ, ಉಪಯೋಗಿಸೋ ರೀತಿ ಬೇರೆ. ಉದಾಹರಣೆ ನೋಡಿ, ಇವಾಗ ನನ್ಗೆ ಯಾರು ಎಲ್ಲ ಹೇಳ್ತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ನನ್ಗೆ ಇವತ್ತಿನವರೆಗೂ ಯಾರು ತೊಂದರೆ ಕೊಟ್ಟಿಲ್ಲ. ಯಾರನ್ನ ಬಂತಾರ ಅಂದಾಗ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಅಣ್ಣ ನೀವಾ ಗೊತ್ತಾಗ್ಲಿಲ್ಲ ನಡೀರಿ ಅಂದ್ರೆ ಅಷ್ಟೂರದಲ್ಲಿ ಅಯ್ಯೋ ಅವನು ಬೈದ್ಬಿಟ್ಟೆ ಹಂಗ್ ಅನ್ಬಾರ್ದು ಅಂತ ಅಷ್ಟೂರದಲ್ಲಿ ಹೋಗಿ ಅವರೇ ನಿಲ್ಸ್ಕೊಂಡು ಸಾರಿ ಗೆಳೆಯ ತಪ್ಪಾಯ್ತು ಅಂತ ಅಂದ್ಬಿಟ್ಟು ಹೋಯ್ತಾರೆ. ಅದರಿಂದ ನಾವು ಹೋಯ್ತಾ ಇರೋದು ಸಂಪಾದನೆ ಮಾಡೋದಕ್ಕೆ, ಕಿತ್ತಾಡೋದಕ್ಕೆ ಅಂತಲ್ಲ. ಅದರಿಂದ ಅವ್ರ ಹಿಂಗೆ ಇವ್ರ ಹಿಂಗೆ ಅನ್ನೋದಕ್ಕಿಂತ ನಾವ್ ಹೆಂಗೆ ನಮ್ಮದಂಗೆ.